ಚಾಮರಾಜಪೇಟೆಯಲ್ಲಿ ಇವತ್ತು ಬಿಜೆಪಿಯಿಂದ ಸಂಕ್ರಾಂತಿಯ ಆಚರಣೆ ಆಗುತ್ತೆ. ಹಸುಗಳ ಮಾಲೀಕ ಕರ್ಣ ನಿವಾಸದಲ್ಲೇ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನಿನ್ನೆ ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದಂತಹ ಹಸುಗಳ ಕೆಚ್ಚಲನ್ನು ಕೊಯ್ದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ರಾಜಕೀಯವಾಗಿ ಬಿಜೆಪಿ ಹೇಗೆ ಬಳಕೆ ಮಾಡಿಕೊಳ್ತಾ ಇದೆ. ಕರ್ಣ ಅವರ ನಿವಾಸದಲ್ಲೇ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ವಿಜಯೇಂದ್ರ ಸೇರಿ ಹಲವು ನಾಯಕರು ಇವತ್ತು ಕರ್ಣ ಅವರ ನಿವಾಸಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಚಾಮರಾಜಪೇಟೆಯಲ್ಲಿ ಇವತ್ತು ಬಿಜೆಪಿಯ ಸಂಕ್ರಾಂತಿ ಹೀಗಿರುತ್ತೆ. ಬಿಜೆಪಿಯವರು ಮಾಡೋದಕ್ಕೆ ಹೊರಟಿರುವ ಸಂಕ್ರಾಂತಿ ಇವತ್ತು ಕರ್ಣ ನಿವಾಸದಲ್ಲಿ ಹಸುಗಳ ಜೊತೆಗೆ ಸಂಕ್ರಾಂತಿಯನ್ನು ಆಚರಿಸಬೇಕು ಅಂತ ಹೇಳಿ ಬಿಜೆಪಿಗರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನೇ ಮೊದಲುಗೊಂಡು ಬಿಜೆಪಿಯ ಬಹುತೇಕ ಎಲ್ಲರೂ ಕೂಡ ಇವತ್ತಿನ ಈ ಸಂಕ್ರಾಂತಿ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ರಾಜಕೀಕರಣಗೊಳಿಸ್ತಾ ಇದ್ದಾರೆ ಈ ಪ್ರಕರಣವನ್ನು ಗೊತ್ತಿಲ್ಲ, ಬಟ್ ರಾಜಕೀಯವಾಗಿ ಬಳಕೆ ಆಗ್ತಿದೆ. ಸಮಯ ಸಂದರ್ಭ ಅನ್ನೋದು ಒಂದಕ್ಕೊಂದು ಕೂಡಿ ಬಂದಿದೆ. ಈ ಘಟನೆ ನಡೆದು ಅದರ ಮಾರನೇ ದಿನಾನೇ ಸಂಕ್ರಾಂತಿ ಆಚರಣೆ ಇರೋದು ಮತ್ತು ಅದು ಪೊಲಿಟಿಕಲಿ ಬಿಜೆಪಿಗೆ ಲಾಭ ಆಗ್ತಿರೋದು, ಬಿಜೆಪಿ ಅದನ್ನು ಪೊಲಿಟಿಕಲಿ ಬಳಕೆ ಮಾಡ್ಕೊಳ್ತಾ ಇರೋದು. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಇದು ಕೂಡ ಪಾಸಿಬಲ್ ಆಗ್ತಾ ಇದೆ. ಬಟ್ ಸಂಕ್ರಾಂತಿ ಹಬ್ಬವನ್ನು ಈ ರೀತಿಯಲ್ಲಿ ಬಿಜೆಪಿ ಆಚರಿಸೋದಕ್ಕೆ ಮುಂದಾಗಿದೆ.